ಈತ ಈಗ ನಾಟಕವಾಡಿ ಆಸ್ಪತ್ರೆ ಸೇರಿದ್ದಾನೆ. ಆದರೆ ಈತನ ಸಮಸ್ತ ನಾಟಕಕ್ಕೆ ಚಪ್ಪಾಳೆ ತಟ್ಟಿದ್ದವರ ಸಂಖ್ಯೆ ಸಣ್ಣದಲ್ಲ. ಅಗ್ನಿಶ್ರೀಧರ್ನ ಮಾತುಗಳಿಗೆ ಮರುಳಾಗಿ ಜ್ಞಾನಪೀಠಿಗಳು ಈತನ ಜೊತೆ ವೇದಿಕೆ ಹಂಚಿಕೊಳ್ತಾ ಇದ್ರು. ಬಂಜಗೆರೆ ಜಯಪ್ರಕಾಶ್, ಚಂಪಾರಂತಹ ಸಾಹಿತಿಗಳು ಈತನ ಪತ್ರಿಕೆಗೆ ಬರೀತಾ ಇದ್ರು. ಈತನ ಚಿತ್ರಗಳಲ್ಲಿ ನಟಿಸಿದ್ದವರಲ್ಲಿ ಕನ್ನಡ ಚಿತ್ರರಂಗದ ಸ್ಟಾರ್ ನಟರೆಲ್ಲ ನಟಿಸಿದ್ರು. ಕಡಬಗೆರೆ ಸೀನಾ ಆತನೇನು ಸಜ್ಜನನಲ್ಲ, ಆತ ಕೂಡ ರೌಡಿ ಶೀಟರೇ. ಆದ್ರೆ ಆತನ ಮೇಲೆ ಬೆಂಗಳೂರಿನಲ್ಲಿ ಹಾಡ ಹಗಲೇ ನಡೆದ ಶೂಟೌಟ್ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿತ್ತು. ಈ ಶೂಟೌಟ್ ಹಿಂದೆ ಯಾರ್ಯಾರ ಕೈವಾಡವಿರಬೇಕು ಎಂದು ಹುಡುಕಾಡುತ್ತಿದ್ದಾಗ ಅಲ್ಲಿ ಅಗ್ನಿ ಶ್ರೀಧರನೆಂಬ ಮಾಜಿ ಡಾನ್ನ ಮುಖವಾಡ ಕಳಚಿ ಬಿತ್ತು. ಈತ ಸಾಮಾನ್ಯನೇನಲ್ಲ, ಈತ ಪತ್ರಕರ್ತನಷ್ಟೇ ಅಲ್ಲ, ಸಿನಿಮಾ ನಿರ್ದೇಶಕ, ನಿರ್ಮಾಪಕನೂ ಹೌದು. ಈತನ ಚಿತ್ರದಲ್ಲಿ ಶಿವರಾಜ್ ಕುಮಾರ್, ಯಶ್, ದುನಿಯಾ ವಿಜಯ್ ನಂತಹ ಸ್ಟಾರ್ಗಳು ನಟಿಸಿದ್ದಾರೆ. ಆದಿತ್ಯ, ಚೇತನ್, ಶಶಿಕುಮಾರ್ ಒಬ್ರ ಇಬ್ರ. ಈತನ ಚಿತ್ರಗಳ ಕಥಾವಸ್ತುಗಳೆಲ್ಲ ರೌಡಿಸಂ ಸುತ್ತವೇ ಸುತ್ತುತ್ತಿದ್ವು. ಆ ದಿನಗಳು ಸ್ಲಂಬಾಲ, ತಮಸ್ಸು, ಎದೆಗಾರಿಕೆ ಮೊದಲಾದ ಚಿತ್ರಗಳಲ್ಲಿ ಇದ್ದಿದ್ದು ರೌಡಿ ಸಮಾಜದ ಕಥೆಗಳೇ. ತಾನು ರೌಡಿಸಂ ಅನ್ನ ವೈಭವೀಕರಿಸುವುದಿಲ್ಲ, ರೌಡಿಸಂನ ಮಾನವೀಯತೆಯ ಮುಖವನ್ನಷ್ಟೇ ಜನರಿಗೆ ತೋರಿಸುತ್ತೇನೆ ಎಂದು ಬೊಗಳೆ ಬಿಡುತ್ತಿದ್ದ ಈತ ತೆರೆಮರೆಯಲ್ಲಿ ಮಾಡ್ತಾ ಇದ್ದಿದ್ದು ಅದೇ ರೌಡಿಸಂ. ಯಾಕಂದ್ರೆ ಆತ ರೌಡಿಸಂ ಬಿಟ್ಟಿರಲೇ ಇಲ್ಲ. ತನ್ನ ರೌಡಿಸಂ ಭೂಗತ ಜಗತ್ತಿನ ಚಟುವಟಿಕೆಗಳಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳೋಕೆ ಬುದ್ಧಿಜೀವಿ, ಚಿಂತಕನೆಂಬ ಹಣೆಪಟ್ಟಿ ಇಟ್ಕೊಂಡಿದ್ದ. ಆತನ ಜೊತೆ UR ಅನಂತಮೂರ್ತಿಯಂತಹ ಜ್ಞಾನಿಗಳು ವೇದಿಕೆ ಹಂಚಿಕೊಂಡಿದ್ರು. ಚಂದ್ರಶೇಖರ ಪಾಟೀಲ್, ಚಂದ್ರಶೇಖರ ಕಂಬಾರರು, ಇಂದೂಧರ ಹೊನ್ನಾಪುರರಂತಹ ಚಳವಳಿಕಾರರು ಅಗ್ನಿ ಶ್ರೀಧರ್ ಕರೆದ್ರೆ ಸಾಕು ಓಡೋಡಿ ಬರ್ತಾ ಇದ್ರು. ಭಗವಾನ್ ಎಂಬ ಬುದ್ಧಿಜೀವಿ ಅಗ್ನಿ ಶ್ರೀಧರನಿಗೆ ಆಪ್ತ ಮಿತ್ರನಾಗಿ ಹೋಗಿದ್ರು. ಅವರೆಲ್ರಿಗೂ ಗೊತ್ತಿತ್ತೋ ಗೊತ್ತಿಲ್ವೋ, ಅಗ್ನಿ ಶ್ರೀಧರನ ಈ ಆರ್ಭಟದ ಅರಿವೇ ಇರ್ಲಿಲ್ವೋ ಏನೋ, ಅಗ್ನಿ ಶ್ರೀಧರನ ನಿಜವಾದ ವೃತ್ತಿ ಏನು ಎಂಬುದರ ಕಲ್ಪನೆಯೇ ಇರ್ಲಿಲ್ವೋ. ಈ ಪ್ರಜ್ಞರು ಬುದ್ಧಿಜೀವಿಗಳೇ ಹೇಳ್ಬೇಕು. ಅಂಥವನ ಮನೆಯಲ್ಲಿ ಇಂದು ಸಿಕ್ಕಿರುವುದು ಇಂತಹ ಮಾಲುಗಳು. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪರ, ದಲಿತರು, ದಮನಿತರ ಪರ ಹೋರಾಡುವವರಿಗೆ ಇಂತಹ ಗನ್ನು, ತಲವಾರು, ಲಾಂಗುಗಳೆಲ್ಲ ಬೇಕಾ? ನೋ ಡೌಟ್ ಅಗ್ನಿ ಶ್ರೀಧರ್ ಎಂಬ ಮಾಜಿ ಡಾನ್, ಪತ್ರಕರ್ತ ಮತ್ತು ಚಿಂತಕನ ವೇಷದಲ್ಲಿ ಈ ಎಲ್ಲ ದಂಧೆಗೂ ಆಧಾರ ಸ್ತಂಭವಾಗಿದ್ದ ಅನ್ನೋದ್ರಲ್ಲಿ ಯಾವುದೇ ಅನುಮಾನಗಳು ಕಾಣ್ತಿಲ್ಲ. ಯಾಕೆ ಗೊತ್ತಾ, ಇವೆಲ್ಲ ಸಿಕ್ಕಿ ಬಿದ್ದಿರೋದು ಖುದ್ದು ಈತನ ಮನೆಯಲ್ಲೇ. ರಮೇಶ್ ಟಾಟಾ ಎಂಬ ಒಬ್ಬನಿಗೆ ಒಂದು ಥ್ರೆಟ್ ಬರುತ್ತೆ. ಆ ಥ್ರೆಟ್ನ ಅವನಿಗೆ ಜೀವದ ಬೆದರಿಕೆ ಕೊಡುವಂಥ ಒಂದು ಪರಿಸ್ಥಿತಿ ಉದ್ಭವ ಆಗುತ್ತೆ. ಅದರ ಮೇಲೆ ಒಂದು ಕೇಸ್ ರಿಜಿಸ್ಟರ್ ಆಗುತ್ತೆ. ಸ್ಥಳೀಯ ನ್ಯಾಯಾಲಯಕ್ಕೆ ನಾವು ವರದಿ ಮಾಡಿ ಈ ಒಂದು ಶೋಧನಾ ವಾರಂಟ್ ತಗೊಂಡು ಇಲ್ಲಿ ಬಂದಾಗ ಇದರಲ್ಲಿ ನಮಗೆ ಸುಮಾರು ಮಾರಕಾಸ್ತ್ರಗಳು, ಅದೇ ಥರ ವೆಪನ್ಸ್ಗಳು, ಪರ ರಾಜ್ಯದ ಕೆಲವು ಅಸಾಮಿಗಳು, ಇಲ್ಲಿವರೆಗೂ ಬಂದಂಥ ಇಷ್ಟು ಎಲ್ಲ ಮಾತುಗಳು ನಾವು ಈಗಾಗಲೇ ನೋಡ್ತಾ ಇದ್ದೀವಿ. ಪ್ರಧಾನಿ ನರೇಂದ್ರ ಮೋದಿ 500 ಮತ್ತು 2,000 ರೂಪಾಯಿ ನೋಟ್ ಬ್ಯಾನ್ ಮಾಡಿದಾಗ ಆಕಾಶವೇ ಕಳಚಿ ಬಿದ್ದಂತೆ ಹಾರಾಡಿದ ಈತನ ಮನೆಯಲ್ಲೇ ಈಗ ಹೆಚ್ಚು ಕಡಿಮೆ 7 ಲಕ್ಷ ನಗದು ಸಿಕ್ಕಿದೆ. ಆ ಹಣ ಎಲ್ಲಿಂದ ಬಂತು? ಪೊಲೀಸರು ಬೇಟೆ ಶುರು ಮಾಡಿದ್ದಾರೆ. ಅಷ್ಟೇ ಏಕೆ, ಈತನ ಮನೆಯಲ್ಲಿ ಸಿಕ್ಕ 4 ರಿವಾಲ್ವರ್ಗಳು ತುಕಾಲಿ ಪಿಸ್ತೂಲುಗಳಲ್ಲ, ಫ್ಯಾಕ್ಟರಿಯಲ್ಲಿ ತಯಾರಾದಂಥವು. ಇಂತಹ ರಿವಾಲ್ವರ್ಗಳು ಈತನ ಮನೆಗೆ ಹಂತಕರ ಸಮೇತ ಬರುತ್ತೆ ಅಂದ್ರೆ ಈತನ ನೆಟ್ವರ್ಕ್ ಅದೆಷ್ಟು ದೊಡ್ಡದಿರಬೇಕು. ಇಂತಹ ಅಗ್ನಿ ಶ್ರೀಧರ್ ತನ್ನ ಮನೆಯಲ್ಲೇ ಹಂತಕರನ್ನು ಊಟ, ತಿಂಡಿ, ಬಟ್ಟೆ ಕೊಟ್ಟು ಇಟ್ಕೊಂಡಿದ್ದ. ಅವರೇನು ಇವನ ನೆಂಟರಲ್ಲ, ಬುದ್ಧಿ ಜೀವಿಗಳೂ ಅಲ್ಲ, ಚಿಂತಕರೂ ಅಲ್ಲ, ಜೀವಪರರೂ ಅಲ್ಲ, ಜೀವ ತೆಗೆಯುವ ರಕ್ತ ಪಿಪಾಸುಗಳು. ಪೊಲೀಸರು ಮನೆಯ ಮೇಲೆ ರೇಡ್ಗೆ ಬಿದ್ದಿದ್ದೆ ತಡ ಅಗ್ನಿ ಶ್ರೀಧರ್ ಕಂಗಾಲಾಗಿ ಹೋಗಿದ್ದಾನೆ.
ಸೂರ್ಯ ಹುಟ್ಟುವ ಮುನ್ನವೇ ಅಗ್ನಿ ಶ್ರೀಧರನ ಮನೆಗೆ ಸರ್ಚ್ ವಾರೆಂಟ್ ಸಮೇತ ನುಗ್ಗಿದ್ದಾರೆ. ಅಗ್ನಿ ಶ್ರೀಧರ್ನದ್ದು ಮಚ್ಚಿನೇಟಿನ ದಾಳಿಯ ಸ್ಕೆಚ್ ಆದ್ರೆ ಪೊಲೀಸರದು ಖಾಕಿ ಪಡೆಯ ದಾಳಿ. ಇಷ್ಟನ್ನ ನಾವು ಮಾಜರ್ ಮೂಲಕ ವಶಪಡಿಸಿಕೊಂಡು ಮಾನ್ಯ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸ್ತೀವಿ. ನಮ್ಮ ಶೋಧನಾ ವಾರೆಂಟ್ನ ಒಂದು ತಪಾಸಣಾ ವರದಿನ ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸ್ತೀವಿ. ಇಂಡಿಯನ್ ಆರ್ಮ್ಸ್ ಆ್ಯಕ್ಟ್ ಸೆಕ್ಷನ್ 30 ಮತ್ತು 40 ಏನು ವಯೋಲೇಷನ್ಸ್ ಆಗಿದೆ, 20 ಮತ್ತು 30 ಅದು ಪ್ರೈವೇಟ್ ಸೆಕ್ಯೂರಿಟಿ ರೆಗ್ಯುಲೇಷನ್ ಆ್ಯಕ್ಟ್ ಆಫ್ ಕರ್ನಾಟಕ ಇದರಲ್ಲೇನು ವಯೋಲೇಷನ್ಸ್ ಆಗಿದೆ ಅದರ ಕುರಿತು ಸ್ಥಳೀಯ ಠಾಣೆಯಲ್ಲಿ ಪ್ರಕರಣ ದಾಖಲಾಗ್ತದೆ. ಈಗ ಬುದ್ಧಿಜೀವಿಗಳೆಲ್ಲ ಏನು ಹೇಳ್ಬೋದು? ಈ ಕುತೂಹಲ ಕರುನಾಡಿನ ಎಲ್ರಿಗೂ ಇದ್ದೇ ಇದೆ. ಏನಾದ್ರೂ ತಪ್ಪುಗಳಾದಾಗ, ಪ್ರಮಾದಗಳಾದಾಗ ರಾಜಕಾರಣಿಗಳಷ್ಟೇ ಉತ್ತರದಾಯಿಗಳಾಗಲ್ಲ, ಇವರು ಆಗ್ತಾರೆ. ಯಾಕಂದ್ರೆ ಅಗ್ನಿ ಶ್ರೀಧರ್ ಗೋಸುಂಬೆಯಂತೆ ಬಣ್ಣ ಬದಲಾಯಿಸಿದ್ದನ್ನ ಜನ ನೋಡಿದ್ದಾರೆ. ಅದು ಲೋಕಾಯುಕ್ತಕ್ಕೆ ಕಳಂಕ ತಂದ ಭಾಸ್ಕರ್ ರಾವ್ ಪ್ರಕರಣ ಇರಬಹುದು, ರಾಜ್ಯಕ್ಕೆ ಕಳಂಕ ತಂದ ಮಾಜಿ ಸಚಿವ HY ಮೇಟಿ ಪ್ರಕರಣ ಇರಬಹುದು. ಅಗ್ನಿ ಶ್ರೀಧರ್ ಮಾತು ಥಟ್ ಅಂತ ಬದಲಾಗ್ತಾ ಇತ್ತು.